ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಸಿಂಪಲ್ ಟಿಪ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ರೀತಿ ಟಿಪ್ಸ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಹೇಳಿದ್ನಲ್ವ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಯಾರು ಏನಾದರೂ ಈ ಸಲ ಗೋಲ್ಡ್ ತೊಗೋಬೇಕು, ಇಲ್ಲ ನಾನು ಏನಾದ್ರು ಮನೆಗೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕು, ಇಲ್ಲ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕು, ಇಲ್ಲ ಫ್ರಿಜ್ ತೊಗೋಬೇಕು, ಇಲ್ಲ ಮನಿ ಸೇವಿಂಗ್ ನನಗಂತ ಒಂದಿಷ್ಟು ಮನಿ ಸೇವಿಂಗ್ಸ್ನ ಆಗಬೇಕು ಅಂತ ಇರೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳೋದಕ್ಕೆ ಹೋಗಲೇಬೇಡಿ, ಆಯಿತಾ? ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಳಿದ್ನಲ್ವಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಬನ್ನಿ ವಿಡಿಯೋನ ಇವಾಗ ನಾವು ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಚಾಲೆಂಜ್ ಬಂದುಬಿಟ್ಟು ಜಸ್ಟ್ 10 ರೂಪಾಯಿಯಿಂದ ನಾನು ಚಾಲೆಂಜನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10 ರೂಪಾಯಿಲಿ ತುಂಬ ರೀತಿಯ ನನ್ನ ಮನಿ ಸೇವಿಂಗ್ ಚಾಲೆಂಜಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಆದರೆ ಕೆಲವೊಂದು ಮನಿ ಸೇವಿಂಗ್ ಚಾಲೆಂಜ್ ನಿಮಗೆ ಕಷ್ಟ ಅಂತಲೂ ಕೂಡ ಅನಿಸ್ತು. ಹಾಗಾಗಿ ಇವತ್ತಿನ ಒಂದು ಮನಿ ಸೇವಿಂಗ್ ತುಂಬ ಈಸಿ ಮೆಥಡ್, ಹಾಗೆ ತುಂಬ ಈಸಿಯಾಗಿ ಅಮೌಂಟ್ ಸೇವ್ ಮಾಡೋವಂಥದ್ದು. ಮನೇಲಿರುವಂಥ ಬ್ಯಾಚುಲರ್ಸ್ ಆಗಿರ್ಬೋದು, ಅಥವಾ ಕಾಲೇಜ್ಗೆ ಹೋಗುವಂಥವ್ರಾಗಿರ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಒಂದು ಅಂಗಡಿ ನಡೆಸ್ತಾ ಇದ್ದೀನಿ, ಇಲ್ಲ ಏನೋ ಒಂದು ಪುಟ್ಟದಾಗಿ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗಪ್ಪ ಸೇವಿಂಗ್ಸ್ನ ಮಾಡೋದು? ಪ್ರತಿಯೊಂದೂ ಬರೀ ಬಂಡವಾಳಕ್ಕೆ ಹಾಕ್ತಾ ಇದ್ದೀನಿ, ಆದರೆ ಅದರಿಂದ ನನಗೆ ಎಲ್ಲೂ ಕೂಡ ಲಾಭ ಅನ್ನೋದು ನನ್ನ ಕೈಗೆ ಸಿಗ್ತಾ ಇಲ್ಲ, ಎಲ್ಲೋ ಹೋಗ್ತಾ ಇದೆ. ಸಣ್ಣ ಬಿಸ್ನೆಸ್ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಅದರಲ್ಲೂ ಕೂಡ ಈ ಥರ ಪ್ರಾಫಿಟ್ ಅನ್ನೋದು ನನಗೆ ಸಿಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ ಹೇಗಂತ ನಾನು ಹೇಳ್ತೀನಿ. ಒಂದು ಮೇನು, ನೀವು ಒಂದು ಡೈರಿ ಮೇಂಟೈನ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಮನೇಲಿರುವಂಥ ಕ್ಯಾಲೆಂಡರ್ನ ಮೇಂಟೈನ್ ಮಾಡಿ, ಆಯಿತಾ? ಕ್ಯಾಲೆಂಡರಲ್ಲಿ ನಿಮಗೆ ಒಂದು ತಿಂಗಳಲ್ಲಿ 30 ದಿನ ಇರುತ್ತೆ, ಹಾಗೆ 31 ದಿನವೂ ಕೂಡ ಇರುತ್ತೆ. ಕೆಲವೊಂದು ಸಲ 28 ಇರುತ್ತೆ, ಕೆಲವೊಂದು ಸಲ 29 ಇರುತ್ತೆ, ಆಯಿತಾ? ನಾನಿಲ್ಲಿ 31 ದಿನದ ಲೆಕ್ಕ ಮಾಡಿ ನಿಮ್ಗೆ ಹೇಳ್ತೀನಿ. ಕೆಲವೊಂದು ಸಲ ಒಂದು 50, 100 ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದರೆ 29 ಬರ್ಬೋದು, 30 ಬರ್ಬೋದು, 31 ಬರ್ಬೋದು. ಹಾಗಾಗಿ ನಾನು ಟೋಟಲಾಗಿ 31 ದಿನದ ಹೇಳ್ತಾ ಇದ್ದೀನಿ. 31 ದಿನದಲ್ಲಿ ನಿಮ್ಮ ಒಂದು ಚಾಲೆಂಜಿಂಗ್ ಯಾವ ರೀತಿ ಇರಬೇಕಂತ ಹೇಳ್ತೀನಿ. ನಾನಿಲ್ಲಿ ಒಂದು ಕ್ಯಾಲೆಂಡರ್ನ ಮಾಡ್ಕೊಂಡಿದ್ದೀನಿ. ಮೊದಲನೇ ದಿನ ನಾನು 10 ರೂಪಾಯಿ ಹಾಕ್ತೀನಿ. 10 ರೂಪಾಯಿ ಆದಮೇಲೆ 2ನೇ ದಿನ ನಾನು 20 ಹಾಕ್ತೀನಿ. ಅಂದರೆ ಪ್ರತಿಯೊಂದು ದಿನಕ್ಕೂ ನೀವು 10 ರೂಪಾಯಿನ ಇನ್ಕ್ರೀಸ್ ಮಾಡಬೇಕು, ಅಂದರೆ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, 5ನೇ ದಿನಕ್ಕೆ 50 ರೂಪಾಯಿ ಆಗಿರ್ತೀನಿ, 6ನೇ ದಿನಕ್ಕೆ 60 ರೂಪಾಯಿ ಹಾಕ್ತೀನಿ, 7ನೇ ದಿನಕ್ಕೆ 70, 8ನೇ ದಿನಕ್ಕೆ 80, 9ನೇ ದಿನಕ್ಕೆ 90, 10ನೇ ದಿನಕ್ಕೆ 100. ಈ ರೀತಿಯಾಗಿ ನೀವು 20 ದಿನದವರೆಗೂ ಕೂಡ 30 ದಿನದವರೆಗೂ ಕೂಡ ನೀವು ಈ ಅಮೌಂಟ್ನ ಆ್ಯಡ್ ಮಾಡಬೇಕು. 31ನೇ ದಿನದ್ದು ನಿಮಗೆ ಬಿಟ್ಟಿದ್ದು. ಆ ದಿನ ಹಾಕೋ ಹಾಗಿದ್ರೆ ಹಾಕ್ಬೋದು, ಇಲ್ಲ ಅಂತ ಅಂದರೆ ಅದನ್ನು ಕೂಡ ನೀವು ಲೆಸ್ ಮಾಡ್ಬೋದು. ಹಾಕಿದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಆಯಿತಾ? ಇವಾಗ 21ನೇ ದಿನ 210, 22ನೇ ದಿನ 220. ಅದೇ ರೀತಿ ಪ್ರತಿ ದಿನವೂ ಕೂಡ ನಾನಿಲ್ಲಿ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀನಿ. ಇದೆಲ್ಲೂ ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ಚಿಕ್ಕ ಅಮೌಂಟು. ಹಾಗಾಗಿ ನೆಕ್ಸ್ಟು ಇದನ್ನು ಯಾವ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಂತಲೂ ಕೂಡ ಹೇಳ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಕಸ್ಮಾತ್ ನಿಮಗೆ ಅರ್ಥ ಆಗದೇ ಇದ್ದರೆ ವಿಡಿಯೋನ ಮೊದಲಿನಿಂದ ನೋಡಿ, ಆಯಿತಾ? ಇವಾಗ 10 ದಿನದಿಂದ ಅಂದರೆ 1ನೇ ತಾರೀಕಿಂದ ನಾನು 31ನೇ ತಾರೀಕುವರೆಗೂ ಅಮೌಂಟ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ 10 ದಿನದ ನಿಮಗೆ ಅಮೌಂಟಿಂಗ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಅಂದರೆ 1ನೇ ತಾರೀಕಿಂದ ನಿಮಗೆ 10ನೇ ತಾರೀಕುವರೆಗೂ ಎಷ್ಟು ಅಮೌಂಟ್ ಆಗುತ್ತೆ, 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಎಷ್ಟಾಗುತ್ತೆ, ಹಾಗೆ 21ರಿಂದ 30ರವರೆಗೂ ಎಷ್ಟಾಗುತ್ತೆ ಅಂತ ಇವಾಗ ನಿಮಗೆ ಹೇಳ್ತೀನಿ. ನಿಮಗೆ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಿಮಗೆ ಸಿಗುವಂಥ ಅಮೌಂಟು ಕರೆಕ್ಟಾಗಿ ಈ ಥರ ನೀವು ಹಾಕ್ಕೊತಾ ಬಂದರೆ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನಿಮಗೆ 550 ರೂಪಾಯಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಸಿಗೋದು 1550, ಹಾಗೆ 2550 ರೂಪಾಯಿ. ನೆಕ್ಸ್ಟ್ ಇಲ್ಲಿ 31ನೇ ತಾರೀಕಿಂದು 310 ರೂಪಾಯಿ ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ, ಆಯಿತಾ? ಸೊ ಇಷ್ಟು ಅಮೌಂಟ್ ನಿಮಗೆ ಆ್ಯಡ್ ಆದಮೇಲೆ ಈ ಟೋಟಲ್ ಆಗಿ ನಿಮ್ಗೆ ಎಷ್ಟು ಸಿಗುತ್ತೆ ಈ ಅಮೌಂಟ್ ಅನ್ನೋದನ್ನು ಹೇಳ್ತೀನಿ. ಹಾಗೆ ಇನ್ನೊಂದು ಏನಂದರೆ, ಇವಾಗ 1ನೇ ತಿಂಗಳಿಂದ ನೀವು ಈ ಥರ ಮಾಡಿದ್ರಿ ಅಂತಂದರೆ ನೆಕ್ಸ್ಟು ಮತ್ತೆ 1ನೇ ತಾರೀಕಿಂದ ಇದನ್ನು ಜಾಸ್ತಿ ಮಾಡ್ತಾ ಹೋಗಬೇಕಂದ್ರೆ ಇಲ್ಲ, ಮತ್ತೆ ಸ್ಟಾರ್ಟಿಂಗಿಂದನೇ ಮತ್ತೆ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಬೇಕು, 310 ರೂಪಾಯಿಗೆ ಎಂಡ್ ಮಾಡಬೇಕು. ಈ ರೀತಿ ಪ್ರತಿ ತಿಂಗಳು ಕೂಡ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ನಿಮಗೆ ಇಲ್ಲಿ
ಒಂದು ಸಲ ನಿಮಗೆ ಏನಾದ್ರು ಮಿಸ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ. ಕೆಲವೊಂದು ಸಲ ಮಿಸ್ ಆಗುತ್ತೆ, ಆದರೆ ನೆಕ್ಸ್ಟ್ ಡೇ ಅದನ್ನು ಕೂಡ ಸೇರಿಸಿ ನೀವು ಹಾಕಿ. ಈಗ ಟೋಟಲ್ ಅಮೌಂಟ್ ಹೇಳ್ತೀನಿ ನಿಮಗೆ. 550, 1550, 2550 ಹಾಗೆ 310. ಓಕೆನಾ? ಸೊ ನಿಮ್ಗೆ ಟೋಟಲ್ ಅಮೌಂಟ್ ಇಲ್ಲಿ ಸಿಗೋದು 4960 ರೂಪಾಯಿ ನಿಮಗೆ 1 ಮಂತಿಗೆ ಸಿಗುತ್ತೆ. ಆಯಿತಾ? ಇದು 31 ದಿನದಲ್ಲಿ ನಿಮಗೆ ಸಿಗುವಂಥ ಅಮೌಂಟು 4960 ರೂಪಾಯಿ ನಿಮಗಿಲ್ಲಿ ಸಿಗುತ್ತೆ. ಅದೇ ನೀವು 310 ರೂಪಾಯಿ ಅಂದರೆ 31ನೇ ದಿನದ್ದು ನೀವು ಹಾಕಲ್ಲ, ಲೆಸ್ ಮಾಡ್ತೀನಿ ಅನ್ನೋದಾಗಿದ್ದರೆ ನಿಮಗೆ ಸಿಗುವಂಥ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ. 4650 ರೂಪಾಯಿ ನಿಮಗೆ ಇಲ್ಲಿ 30 ಡೇಸ್ಗೆ ನಿಮಗೆ ಸಿಗುವಂಥ ಅಮೌಂಟು. ಆಯಿತಾ? ಸೊ ಈ ಥರ ನೀವು ಪ್ರತಿ ತಿಂಗಳು ಈ ರೀತಿ ನೀವು ಮಾಡ್ತಾ ಬಂದರೆ ನಿಮಗೆ ಎಷ್ಟು ಅಮೌಂಟು ಆ್ಯಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಯಾರು ಕೂಡ ನಿಮಗೆ ಕನ್ಫ್ಯೂಸ್ ಆಗುವಂಥ ವಿಷಯನೇ ಇಲ್ಲ ಇದರಲ್ಲಿ. ಹಾಗೆ ತುಂಬ ನಿಮಗೆ ಭಾರ ಆಗ್ತಿದೆ ಅನ್ನೋದು ಇಲ್ಲ. ಚಿಕ್ಕ ಅಮೌಂಟಿಗೆ ಎಂಡ್ ಆಗುತ್ತೆ, ಮತ್ತು ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡ್ತೀರಿ, ಮತ್ತು ಚಿಕ್ಕ ಅಮೌಂಟಿಗೆ ಎಂಡ್ ಆಗುತ್ತೆ ಅಷ್ಟೇ. ಪ್ರತಿ ತಿಂಗಳು ಕೂಡ ಇದನ್ನೇ ನೀವು ಮಾಡಬೇಕು. 10 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ, 310 ರೂಪಾಯಿಗೆ ನೀವು ಎಂಡ್ ಮಾಡ್ತೀರಾ. 10 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ, 310 ರೂಪಾಯಿಗೆ ಎಂಡ್ ಮಾಡ್ತೀರಾ. ಅಂದರೆ ಪ್ರತಿದಿನ 10 ರೂಪಾಯಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಜಸ್ಟ್ 30 ಡೇಸ್ ಇಲ್ಲ 31 ಡೇಸ್ ಮಾಡ್ಕೊತಾ ಹೋಗಬೇಕು. ನೀವು 31 ದಿನವೂ ಕೂಡ 4960 ರೂಪಾಯಿ ನೀವು ಇಲ್ಲಿ ಹಾಕಿದ್ರಿ ಅಂದರೆ ಒಂದು ವರ್ಷಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡಿ ಹೇಳ್ತೀನಿ ಎಷ್ಟಾಗುತ್ತೆ ಅಂತ. 59,520 ರೂಪಾಯಿ ಅಮೌಂಟ್ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಅದೇ ನೀವು 6 ತಿಂಗಳಿಗೆ ಜಸ್ಟ್ ಬೇಡ ನಿಮಗೆ ತುಂಬ ಮಾಡೋಕ್ಕಾಗಲ್ಲ ಸೇವಿಂಗ್ಸ್ನ, 6 ತಿಂಗಳು ಅಷ್ಟೇ ಬೇಕಪ್ಪ ಅನ್ನೋದಾಗಿದ್ದರೆ ನಿಮ್ಗೆ ಎಷ್ಟು ಆ್ಯಡ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ತುಂಬ ಈಸಿ ಫ್ರೆಂಡ್ಸ್. ಯಾರು ಬೇಕಾದ್ರೂ ಈ ಮನಿ ಸೇವಿಂಗ್ನ ನೀವು ಮಾಡ್ಬೋದು. ಆದರೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು. ಇಲ್ಲ ನಾನು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ನಿಮಗೆ ಈ ಅಮೌಂಟನ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನಿಮಗೆ 6 ತಿಂಗಳಲ್ಲಿ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 29,760 ರೂಪಾಯಿ. ಸೊ ನಿಮಗೆ 31 ದಿನದ ಚಾಲೆಂಜ್ನ ತೊಗೊಂಡ್ರೆ ನಿಮಗೆ ಸೇವ್ ಆಗುವಂಥ ಅಮೌಂಟು 6 ತಿಂಗಳಿಗೆ 29,760 ಆಗುತ್ತೆ. ಇಲ್ಲ ನಾನು 30 ದಿನದಷ್ಟೇ ಸಾಕಪ್ಪ ಅನ್ನೋ ಹಾಗಿದ್ರೆ ನಿಮಗೆ ಸೇವ್ ಆಗುವಂಥ ಅಮೌಂಟು ನೋಡಿ 4,650 ಇಂಟು 6 ತಿಂಗಳಿಗೆ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ 27,900 ರೂಪಾಯಿ ನಿಮಗಿಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಜಸ್ಟ್ ನೀವು 6 ತಿಂಗಳು ಮಾಡಿಕೊಂಡ್ರೆ. ಇದನ್ನೇ ನೀವು ಡಬಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಇದನ್ನೇ ನೀವು 12 ತಿಂಗಳು ನೀವು ಕಂಟಿನ್ಯೂ ಆಗಿ ನೀವು ಸೇವಿಂಗ್ಸ್ನ ಮಾಡ್ತೀರಾ ಅನ್ನೋ ಹಾಗಿದ್ರೆ ನಿಮಗೆ ಸೇವ್ ಆಗುವಂಥ ಅಮೌಂಟು 30 ಡೇಸ್ಗೆ ಬಂದು 55,800 ರೂಪಾಯಿ ನಿಮಗಿಲ್ಲಿ ಅಮೌಂಟ್ ಅನ್ನೋದು ಸೇವ್ ಆಗ್ತಾ ಹೋಗುತ್ತೆ. ನೋಡಿ, ಇಷ್ಟು ಈಸಿಯಾಗಿ ಈಸಿ ಮೆಥಡಲ್ಲಿ ನಿಮಗೆ ಈ ಥರ ಸೇವಿಂಗ್ಸ್ನ ಮಾಡ್ಬೋದು. ಜಸ್ಟ್ 10 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಸೇವಿಂಗ್ಸ್ ಆಗುತ್ತೆ ಅನ್ನೋದು ಯಾರು ಕೂಡ ನಂಬೋದಕ್ಕಾಗಲ್ಲ. ದಯವಿಟ್ಟು ಈ ಪ್ಲ್ಯಾನನ್ನು ಯಾರು ಮನಿ ಸೇವಿಂಗ್ ಮಾಡಬೇಕಂತ ಇದ್ದೀರೋ ದಯವಿಟ್ಟು ನೀವು ಒಂದ್ಸಲ ನೀವು ಟ್ರೈ ಮಾಡಿ. ಜಸ್ಟ್ 6 ತಿಂಗಳು ಚಾಲೆಂಜಸ್ನ ತೊಗೊಳ್ಳಿ. ಅಂದರೆ ನಾನು ಪ್ರತಿ ಸಲ ವರ್ಷ, 2 ವರ್ಷ, 3 ವರ್ಷ, 5 ವರ್ಷದವರೆಗೂ ಕೂಡ ಚಾಲೆಂಜಸ್ ಹೇಳಿದ್ದೀನಿ. ಆದರೆ ಜಸ್ಟ್ ಒಂದು 6 ತಿಂಗಳವರೆಗೂ ನೀವು ಈ ಚಾಲೆಂಜಸ್ನ ತಗೊಂಡು ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಅಮೌಂಟು ನಾವು ತುಂಬ ಕಡೆ ವೇಸ್ಟೇಜ್ ಮಾಡ್ತಾ ಇದ್ವಿ, ಅಮೌಂಟ್ ಸೇವ್ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ವಿ. ಬಟ್ ಇಷ್ಟು ಅಮೌಂಟ್ ಆದರೂ ನಮ್ಮ ಕೈಲಿ ಸೇವ್ ಆಯ್ತಲ್ಲ ಅನ್ನೋದು ನಿಮಗೆ ಅನಿಸುತ್ತೆ. ಸೇವಿಂಗ್ನ ಮಾಡಿ. ಓಕೆನಾ? ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.